ಸೊ ಇವಾಗ ಒಂದು ರೀತಿ ಸಮಾಧಾನ ನಿಮಗೆ ಇವತ್ತು ತೆರೆಗೆ ಬಂದಿದೆ, ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಗಳಿಸ್ಕೊಂಡಿದೆ, ನೆಗೆಟಿವ್ ಅಲ್ಲ ಪಾಸಿಟಿವ್ ಟ್ಯಾಗ್ ಗಳಿಸ್ಕೊಂಡಿದೆ. ಸೊ ಎಷ್ಟು ಖುಷಿ ಆಗ್ತಿದೆ? ಇಲ್ಲ, ನನಗೆ ಐ ಆಮ್ ಸೋ ಹ್ಯಾಪಿ. ಸಿನಿಮಾ ನೋಡಿದವರೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ನನ್ನ ಈ ಫಿಕ್ಷನಲ್ ಸ್ಟೋರಿಗೆ ಡಿ ಬಾಸ್ ಫ್ಯಾನ್ಸ್ಗಳು ಫಸ್ಟು ನೆಗೆಟಿವ್ ಆಗಿ ಕೆಲವರು ಮಾತಾಡ್ತಾ ಇದ್ರು. ಈಗ ಅವರೇ ವಾಲಂಟ್ರಿಯಾಗಿ ಫೋನ್ ಮಾಡಿ, ಗುರು ತುಂಬ ಚೆನ್ನಾಗಿ ಮಾಡಿದ್ಯಂತೆ, ಥ್ಯಾಂಕ್ಸ್ ಗುರು ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳೋದೊಂದೇ, ನಾನು ಸಿನಿಮಾ ಥರ ನೋಡಿ, ಇದು ಡೈರೆಕ್ಟರ್ ಫಿಕ್ಷನಲ್ ಸ್ಟೋರಿ, ಕಾಲ್ಪನಿಕ ಕತೆ. ದಯವಿಟ್ಟು ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸ್ಟೋರಿ ಅಂತ ಹೇಳ್ತಾ ಇದ್ದೀರಾ, ಜನ ಎಲ್ಲ ಬಂದವರೆಲ್ಲ ಇದು ದರ್ಶನ್ ಅವ್ರದೇ ಸ್ಟೋರಿ ಅಂತ ಅವರೇ ಏನು ಹೇಳ್ತಿದ್ದೆ? ಅದು ಅವರವ್ರ ಅಭಿಪ್ರಾಯ ಮೇಡಮ್. ಒಬ್ಬ ನಿರ್ದೇಶಕನಾಗಿ ನನ್ನ ಕಾಲ್ಪನಿಕ ಕಥೆನ ನಾನು ತೆರೆ ಮೇಲೆ ತಂದಿದ್ದೀನಿ. ಸಂತೋಷ ಇದೆ. 100ಕ್ಕೆ ನನಗೆ 95, 96 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಅದು ಒಪ್ಕೊಳ್ಳೇಬೇಕು. ಬಟ್ ಐ ಆಮ್ ಸೋ ಹ್ಯಾಪಿ ಟುಡೇ. ಸೊ ಇವಾಗ ಈಗ ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಸಿನಿಮಾ ಜನರು ಮನಸ್ಸಲ್ಲಿ ಏನಿತ್ತು ಅದನ್ನೇ ಹೇಳ್ತಿದೆ ಅಂತ ಜನ ಹೇಳೋದ್ರು. ಅಂದರೆ ನಮಗೆ ಆದಷ್ಟು ಬೇಗ ಅವ್ರು ಆಚೆ ಬರಬೇಕು ಅಂತ ದರ್ಶನ್ ಅವರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ನಾನು ಐ ಆಮ್ ಫ್ಯಾನ್ ಆಫ್ ದಿ ದರ್ಶನ್ ಸರ್. ಹಾಗಾಗಿ ಒಬ್ಬ ಫ್ಯಾನ್ ಏನು ಆಸೆ ಪಡ್ತಾನೆ, ಬೇಗ ಬರಲಿ ಅಂತಹ ಆಸೆ ಪಡ್ತಾನೆ. ನಾನು ಕೂಡ ಸರ್ ಬೇಗ ಬರಲಿ, ಡಿ ಬಾಸ್ ಅವ್ರು ಬೇಗ ಬರಲಿ ಅಂತ ಆಸೆ ಪಡ್ತೀನಿ. ಇಟ್ಸ್ ಎ ಫಿಕ್ಷನಲ್ ಸ್ಟೋರಿ, ಚೆನ್ನಾಗಿದೆ, ನೋಡಿ ಎಲ್ಲ ಬ್ಲೆಸ್ಸಿಂಗ್ ಮಾಡಿ ಅಂತ ಹೇಳ್ತೀನಿ ಮೇಡಮ್. ಇಲ್ಲ, ಅದು ಆಲ್ರೆಡಿ ನೋಡ್ತಾ ಇದ್ದಾರೆ, ಅನೇಕ ಜನ ನೋಡಿದ್ದಾರೆ ಮೇಡಮ್. ನೋಡಿ ನೆನ್ನೆ ನಾನು ಏನು ಶೋ ಹಾಕಿದ್ದೋ ಅದರಲ್ಲಿ ಬಂದಿದ್ದರು ಅವರೇ. ನೆನ್ನೆ ವಾಲಂಟ್ರಿಯಾಗಿ ಬಂದು ಅವರು ಕೆಲವರು ಬಂದು ಆ ಸಂಘದಲ್ಲಿರೋರು ಕೆಲವರು ಬಂದು ಹೇಳಿದ್ರು, ಏನಾರು ಅಬ್ಜೆಕ್ಷನ್ ಏನಾರು ಇತ್ತು ಅಂದರೆ ನಾವು ಸುಮ್ಮನೆ ಇರಲ್ಲ, ಹಾಗೆ ನೀವು ಬಂದು ನೋಡಿ ಸರ್ ಅಂತ ಹೇಳಿದ್ರು. ಅವರು ಬಂದು ನೋಡಿ ಅದೆಲ್ಲ ಮಾಡಿದ್ದಾರೆ. ಕೆಲವು ಗ್ರೂಪ್ಗಳಲ್ಲಿ ಸಿನಿಮಾ ನೋಡಿ ಅಂತ ಅವರು ಪ್ರಮೋಟ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು. ಖಂಡಿತ, ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ ಮಾಡ್ತಾರೆ. ಅವರು ಅವ್ರ ಮೇಡಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಹ್ಯಾಡಪ್ ಆಗುತ್ತೆ ಥಿಯೇಟರ್ಸ್ ಅಂತ ಆಸೆ ಇದೆ ಮೇಡಮ್. ನಿಜವಾಗ್ಲೂ ಮೇಡಮ್, ಸಿನಿಮಾ ರಿಲೀಸ್ ಆಗಬೇಕು, ಆಗುತ್ತೋ ಇಲ್ಲೋ ಅಂತ ಬಿ ಫ್ರ್ಯಾಂಕ್, ಬೆಳಗ್ಗೆ ಶೋ ತನಕ ನಮಗೆ ಭಯ ಇತ್ತು. ಎಲ್ಲಿ ಯಾರು ಏನು ಮಾಡ್ತಾರೋ, ಯಾವ ಕೋರ್ಟಲ್ಲಿ ಸ್ಟೇ ತತ್ತಾರೋ ಅನ್ನೋ ಒಂದೇ ಒಂದು ಭಯ ಇತ್ತು. ಬಟ್ ನಾನು ಎಸ್ಪೆಷಲಿ ನಮ್ಮ ಲೀಗಲ್ ಟೀಮವರು ಪ್ರತಿಯೊಂದು ಸುಮಾರು ಒಂದು 10ರಿಂದ 12 ಡಿಸ್ಟಿಕಲ್ಲೂ ನನ್ನನ್ನು ಯಾರು ಫೈಲಿಂಗ್ ಮಾಡ್ತಾರಾ ಅಂತ ಎಸ್ಪೆಷಲಿ ಡಿಸ್ಟಿಕ್ ಕೋರ್ಟ್ಗಳಲ್ಲಿ ವಾಚ್ ಮಾಡ್ತಾಯಿದ್ರು. ಅವ್ರಿಗೆ ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಎಲ್ಲಿ ಬರುತ್ತೆ ಮೇಡಮ್? ಮೇಡಮ್ ಸುದೀಶ್ ಅಂತೇಳಿ. ಸಾರಿ ಮರ್ತ್ಬಿಟ್ಟೆ ಮೇಡಮ್, ಸುದೀಪ್. ಇಲ್ಲ ಅವರು ದೀಪೇಶ್ ಅಂತ ಅವ್ರ ಕ್ಯಾರೆಕ್ಟರ್, ಅವ್ರು ಕಾಮಿಡಿ ಮಾಡ್ತಾ ಇದ್ದಾರೆ ನಿಮಗೆ. ಸೊ ಎಂಜಾಯ್ ದಯವಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಖಂಡಿತ ಇಲ್ಲ, ಆ ಥರ ಹೇಳಲ್ಲ ನಾನು. ನೀವು ತಿರ್ಗಾ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗ್ಬಿಟ್ಟು ಪ್ಲೀಸ್, ಒಳ್ಳೆ ಸಿನಿಮಾ ದಯವಿಟ್ಟು ನೋಡಿ ಅಂತ ನಾನು ಹೇಳ್ತೀನಿ. ತುಂಬ ಎಂಗೇಜಲ್ಲಿ ಇಟ್ಕೊಂಡಿದೆ ಮೇಡಮ್ ಮೂವಿ. ನಾವು ಆರ್ಟಿಸ್ಟಾಗಿ ಹೇಳೋದಲ್ಲ, ತುಂಬ ಇತ್ತೀಚಿನ ಕನ್ನಡ ಸಿನಿಮಾಗಳಲ್ಲಿ ಬಂದಂಥ ಇಷ್ಟು ಸಿನಿಮಾಗಳಲ್ಲಿ, ಆಮೇಲೆ ಎಸ್ಪೆಷಲಿ ಕ್ರೈಮ್ ಬೇಸ್ಡ್ ಸಿನಿಮಾ, ಸಸ್ಪೆನ್ಸ್ ಸಿನಿಮಾದಲ್ಲಿ ಬಂದಿದ್ದರಲ್ಲಿ ತುಂಬ ಎಂಗೇಜಲ್ಲಿ ಇಟ್ಕೊಂಡಿದೆ ಸಿನಿಮಾ. ನಾವು ಫಸ್ಟ್ ಟೈಮೇ ನೋಡಿದ್ದು, ಸರ್ ನಮ್ಗೆ ತೋರಿಸಿರಲಿಲ್ಲ. ಬಟ್ ನಿಜವಾಗ್ಲೂ ನಾವು ಒಬ್ಬ ಆಡಿಯನ್ಸ್ ಆಗಿರ್ಬೋದು ಅಥವಾ ಒಬ್ಬ ಆರ್ಟಿಸ್ಟ್ ಆಗಿ ಹೇಳೋದಾದರೆ ತುಂಬ ಎಂಗೇಜಲ್ಲಿ ಇಟ್ಕೊಂಡಿದೆ ಸಿನಿಮಾ. ಖಂಡಿತ ಪ್ರತಿಯೊಬ್ಬರು ನೋಡ್ಬೋದು. ಏನೇ ಡೌಟ್ಸ್ ಇದ್ರೂ ಸಿನಿಮಾ ನೋಡ್ತಾ ಕ್ಲಿಯರ್ ಮಾಡ್ಕೋಬೋದು. ಅದು ನೀವು ಆಡಿಯನ್ಸೇ ಬಂದು ಹೇಳಬೇಕಾಗುತ್ತೆ. ನಾವು ಕಲಾವಿದರಾಗಿ ನಮ್ಮ ಅಭಿನಯ ಅಷ್ಟೇ ನಾವು ಮಾಡ್ಬೋದು. ಎಷ್ಟು ಪಾಯಿಂಟ್ಸ್ ಕೊಡಬೇಕು ಅನ್ನೋದು ಪ್ರೇಕ್ಷಕರು ಕೊಡಬೇಕಾಗತ್ತೆ. ಹೌದು ಮೇಡಮ್, ಭಾಳ ಅಂದರೆ ಸಾರು ನಮ್ಮದು ಒಡನಾಟ ಭಾಳ ವರ್ಷಗಳಿದ್ದರಿಂದ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನನ್ನು ನಂಬಿ. ಬಟ್ ಅದಕ್ಕೆ ಜಸ್ಟಿಫಿಕೇಷನ್ ಮಾಡೋದ್ರಲ್ಲಿ ಪ್ರಯತ್ನ ಮಾಡಿದ್ದೀನಿ. ಬಟ್ ಬಂದಂಥ ಸ್ನೇಹಿತರು ಅವರು ಇವರೆಲ್ಲ ತುಂಬ ಚೆನ್ನಾಗಿ ಆಗಿದೆ ಸಿನಿಮಾ ಕೂಡ ಅಂದರು, ಮತ್ತು ಪಾತ್ರನೂ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರು. ಓವರಾಲ್ ಸಿನಿಮಾ ಭಾಳ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಆಗಿದೆ. ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥದ್ದು. ಎಸ್ಪೆಷಲಿ ಯಾರೋ ಎಂಗೇಜ್ಗೆ ಅಥವಾ ಆ ಥರ ಇರ್ತಾರೆ ಅಂತಲ್ಲ, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ಫ್ಯಾಮಿಲಿ ಇರ್ಬೋದು, ಪ್ರತಿಯೊಬ್ಬರು ಕೂತ್ಕೊಂಡು ಸಿನಿಮಾನ
ಅರ್ಥ ಮಾಡಿಕೊಂಡು ಒಂದು ಕ್ರೈಮ್ ಆದರೆ ಯಾವ ರೀತಿ ಅದರ ಹಿಂದ್ಗಡೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ ಮತ್ತು ಯಾವ ರೀತಿ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿಬಿಡ್ತೀವಿ ನಾವು, ಅಂದರೆ ಆ್ಯಸ್ ಎ ಒಂದು ಕ್ರೈಮ್ ಹಿಂದ್ಗಡೆ ಯಾವ ರೀತಿ ನಮಗೆ ಗೊತ್ತಿಲ್ಲದ್ರೆ ಯಾವ ರೀತಿ ಇನ್ವಾಲ್ವ್ ಆಗ್ತೀವಿ ಅನ್ನೋದು ಯಾವ ರೀತಿ ಇದೆ ಅನ್ನೋದು ಈ ಸಿನಿಮಾ ತೋರಿಸುತ್ತೆ. ಸೊ ಅವ್ನಿಗೆ ಗೊತ್ತೇ ಇರಲ್ಲ ನಾನು ಯಾವ ರೀತಿ ಇನ್ವಾಲ್ವ್ ಆಗ್ತಿದ್ದೀನಿ ಇದ್ರ ಕ್ರೈಮಲ್ಲಿ ಅಂತ. ಆ ಥರದ್ದೆಲ್ಲ ಇದರೊಳಗಡೆ ಅನ್ಎಕ್ಸ್ಪೆಕ್ಟೆಡಲ್ಲಿ ಇನ್ವಾಲ್ವ್ ಆಗೋವಂಥದ್ದು ಸಿಚುವೇಶನ್ಸ್ ಇದೆಯಲ್ಲ, ಅದು ಬಹಳ ತುಂಬ ನೀಟಾಗಿ ಎಳೆಯಾಗಿ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ ಮತ್ತು ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಒಂದು ಫ್ರೆಶ್ ಫೇಸಸ್ ಇರೋದ್ರಿಂದ ಇಡೀ ಸಿನಿಮಾ ನಮ್ಮನ್ನು ಎಂಗೇಜಲ್ಲಿ ತೊಗೊಂಡೋಗ್ತಾ ಇದ್ದಾರೆ.